ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮನೆ ಕೆಲಸದವ್ರನ್ನೆಲ್ಲರನ್ನು ಎಕ್ಸ್ಟ್ರಾ ದುಡ್ಡನ್ನ ಕೊಟ್ಬಿಟ್ಟು ಇವತ್ತಿಂದ ನೀವು ನಮ್ಮ ಕೆಲಸಕ್ಕೆ ಬೇಕಾಗಿಲ್ಲ, ಇಲ್ಲಿಂದ ಹೊರಡಿ ಅಂತ ಹೇಳಿ ಕಳಿಸ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಶಾರದಾ ಬರ್ತಾಳೆ. ಏನಮ್ಮ ನೀವು ನಮ್ಮನ್ನೆಲ್ಲ ಕೆಲಸದಿಂದ ಬಿಡಿಸ್ಬಿಟ್ರೆ ಹೆಂಗೆ ನಮಗೆ ತುಂಬ ಕಷ್ಟ ಆಗುತ್ತೆ ಅಂತ ಕೆಲಸದವ್ರು ಹೇಳ್ತಾ ಇರ್ತಾರೆ. ಜ್ಯೋತಿಕ ಅವಾಗ ಮಾತಾಡೋದಕ್ಕೆ ಅಂತ ಹೋಗ್ತಾಳೆ. ಅವಾಗ ಪಾರಿಜಾತ ಬಂದ್ಬಿಟ್ಟು, ಅದಕ್ಕೆ ನಿಮಗೆ ಜಾಸ್ತಿ ದುಡ್ಡು ಕೊಟ್ಟಿರೋದು, ಹೋಗಿ ಬೇರೆ ಕಡೆ ಕೆಲಸ ನೋಡ್ಕೊಳ್ಳಿ, ನಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಮಾಡೋದಕ್ಕೆ ಒಬ್ಬರೇ ಇದ್ದಾರೆ, ಸಾಕು, ಅವರೇ ಎಲ್ಲ ನೋಡ್ಕೊತಾರೆ ಅಂತ ಹೇಳ್ತಿರ್ತಾರೆ. ಅವಾಗ ಶಾರದಾ, ಸಾರಿ, ನನ್ನಿಂದ ನಿಮ್ಗೆಲ್ಲರಿಗೂ ನಿಮ್ಮ ಕೆಲಸಕ್ಕೆ ಕೂತ್ಬಿತ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಿರ್ತಾಳೆ. ಆದರೆ ನೀವು ಒಬ್ಬರೇ ಈ ಕೆಲಸ ಎಲ್ಲ ಮಾಡ್ತೀರಾ ಅಂದರೆ ತುಂಬ ಕಷ್ಟಮ್ಮ, ನಾವು 3 ಜನ ಮಾಡೋ ಕೆಲಸ ನೀವು ಒಬ್ಬರೇ ಮಾಡಬೇಕು ಅಂದರೆ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ, ಅದಕ್ಕೆ ನಮಗೆ ಬೇಜಾರಾಗ್ತಿದೆ, ನಿಮ್ಮಂಥ ಒಳ್ಳೆ ಮನಸ್ಸಿರೋರಿಗೆ ಈ ಥರ ಆಗಬಾರ್ದಾಗಿತ್ತು ಅಂತ ಹೇಳ್ತಿರ್ತಾರೆ. ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕಳಿಸ್ತವ್ರು ಅಲ್ಲಿಂದ ಹೊಂಟೋಗ್ತಾರೆ. ಅವಾಗ ಶಾರದಾ ಬರ್ತಾಳೆ. ಏನು, ಇವರೆಲ್ಲರೂ ಸೇರಿಕೊಂಡು ನಾನು ಮಾಡ್ತಿದ್ದ ಕೆಲಸನ ನಾನು ಒಬ್ಬಳೇ ಮಾಡಲಿ, ನನಗೆ ತುಂಬ ಕಷ್ಟ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತೀನಿ. ನಾನು ಇದಕ್ಕೆಲ್ಲ ಯಾವತ್ತೂ ತಲೆ ಕೆಡ್ಸ್ಕೊಳೋದಿಲ್ಲ. ಹಳ್ಳಿಯಲ್ಲಿ ಎಲ್ಲ ಕೆಲಸಗಳ್ನು ಅವ್ರವ್ರ ಕೆಲಸನ ಅವರೇ ಮಾಡ್ಕೊತಾರೆ. ನಮಗೆ ಇಷ್ಟೆಲ್ಲ ಕೆಲಸ ಮಾಡೋದೇನು ದೊಡ್ಡ ವಿಷಯ ಅಲ್ವೇ ಅಲ್ಲ, ನಾನು ಎಲ್ಲ ಕೆಲಸನೂ ಈಸಿಯಾಗಿ ನಿಭಾಯಿಸ್ತೀನಿ. ನೀನು ಈ ಕೆಲಸನೆಲ್ಲ ನನಗೆ ವಹಿಸ್ಬಿಟ್ಟೆ ಅಂದ್ಬಿಟ್ಟು ಇವ್ರನ್ನ ಕೆಲಸದಿಂದ ಮನೆ ಕಳಿಸ್ತೆ ಅಂದ್ಬಿಟ್ಟು ಎದುರುಕೊಂಡು ನೋಡೋಗಳಂತಳಲ್ಲ, ನೀನು ಇದೆಲ್ಲ ಮಾಡೋದ್ರಿಂದ ಚೀಪ್ ಟ್ರಿಕ್ಸಿಂದ ನಾನು ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ನಾನೆಲ್ಲ ಮನೆಯಿಂದ ಆಚೆ ಹೋಗೋದು, ಈ ಮನೆಯಲ್ಲಿ ಪರ್ಮನೆಂಟಾಗಿ ಈ ಸೊಸೆಯಾಗಿ ಇಲ್ಲೇ ಇರೋದಕ್ಕೆ ಅಂತ ನಾನು ಬಂದಿರೋದು. ನೀನು ಈ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ರೆಡಿ ಆಗು, ನಿನ್ನ ಈ ಮನೆಯಿಂದ ಆಚೆಗೆ ಹಾಕ್ಬೋದು ಹೆಂಗೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಏನಾಗಿದೆ ಇವಳಿಗೆ, ಇವಳು ನೋಡಿದ್ರೆ ಇಷ್ಟೊಂದು ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದಾಳೆ, ಇವಳಿಗೆ ಏನೋ ವಿಷಯ ಗೊತ್ತಾಗಿದೆ ಅಂತ ಅನಿಸುತ್ತೆ ಇವಳು ಮಾತಾಡೋದು ನೋಡಿದ್ರೆ ಅಂತ ಹೇಳ್ತಿರ್ತಾಳೆ ಪಾರಿಜಾತ. ಆ ಥರ ಎಲ್ಲ ಏನೂ ಇಲ್ಲ, ಅವಳಿಗೆ ಆ ದುರಂಕಾರನ ಹೆಂಗೆ ಮುರಿಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು. ಆದರೆ ಇವಳಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೂ ನಾನು ಇವಳನ್ನ ಹೆಂಗೆ ಆಡಿಸ್ಬೇಕಂತ ನನಗೆ ಗೊತ್ತು, ನಾನು ಇವಳನ್ನ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಚೆಗಡೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಈ ಕೆಲಸದವ್ರು ಇದ್ದಿದ್ರೆ ನಿಮ್ಮ ಶೂಸ್ನ ರೆಡಿ ಮಾಡ್ಕೊಂಡು ಬಂದು ಕೊಡ್ತಾಯಿದ್ರು. ಶಾರದಾ, ಅಲ್ಲಿ ತಾತ ಅವ್ರದ್ದು ಹಳೆ ಶೂಸ್ ಇದೆ, ಆ ಶೂಸ್ನ ತೊಗೊಬಂದು ಕೊಡು ಅಂತ ಹೇಳ್ತಾಳೆ. ಆಯಿತು, ನಾನು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಶಾರದಾ ಆ ಶೂಸ್ನ ತೊಗೊಬಂದು ಅಲ್ಲಿ ಇಡ್ತಾಳೆ. ಏನು ಶಾರದಾ, ಆ ಶೂಸ್ ಮೇಲೆ ಅಷ್ಟೊಂದು ಧೂಳು ಕೂತಿದೆ, ಅದನ್ನ ಕ್ಲೀನ್ ಮಾಡ್ಕೊಂಬ, ತಾತನಿಗೆ ಕ್ಲೀನ್ ಆಗಿರೋ ಶೂಸ್ನ ಹಾಕೊಂಡು ಅಭ್ಯಾಸ, ಇದು ಕೊಳೆ ಆಗಿರೋದಕ್ಕೆ ಹಾಕೊಳ್ಳೋಕ್ಕೆ ಅವರೇ ನೀವು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಆಯಿತು ಅಂತ ಹೇಳ್ಬಿಟ್ಟು ಜ್ಯೋತಿಕಂಗೆ ಕೊಳೆ ಇರೋದನ್ನ ಕ್ಲೀನ್ ಮಾಡಬೇಕು ಅಂತ ನೋಡ್ತಾ ಇರ್ತಾಳೆ. ಆವಾಗ ಸಿದ್ದುಗೆ ತುಂಬ ಕೋಪ ಬರ್ತಾ ಇರುತ್ತೆ. ಜ್ಯೋತಿಕಾ, ನೀನು ಏನು ಅಂದ್ಕೊಂಡಿದ್ಯಾ, ನಾನು ಹೆಂಡತಿ ಈ ಮನೆ ಕೆಲಸದವಳು ಅಂತ ಅಂದ್ಕೊಂಡಿದ್ಯಾ, ಅವಳು ಕೆಲಸದವಳಲ್ಲ, ಈ ಮನೆ ಸೊಸೆ, ಅರ್ಥ ಮಾಡ್ಕೊ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಆದರೂ ತಾತನ ಕೋಪ ಬರ್ತಾ ಇರುತ್ತೆ, ಅವ್ರು ಸುಮ್ಮನೆ ಇರ್ತಾರೆ. ಅವಾಗ ಶಾರದಾ, ನೀವು ಸುಮ್ಮನೆ ಇರಿ ಸಾರ್ ಅಂತ ಹೇಳ್ಬಿಟ್ಟು ಅವಳೇ ಹೋಗಿ ಎಲ್ಲ ಕ್ಲೀನ್ ಮಾಡಿಕೊಡ್ತಾಳೆ. ಕ್ಲೀನ್ ಮಾಡಿಬಿಟ್ಟು ತೊಳಿ ತಾತ ಅಂತ ಕೊಡ್ತಾಳೆ. ತಾತ ಅವಳು ಅದಷ್ಟೆಲ್ಲ ಕೆಲಸ ಮಾಡಿಕೊಟ್ರು ಏನೂ ಅವಳ ಮೇಲೆ ಕನಿಕರ ಬರೋದೇ ಇಲ್ಲ. ಸಿದ್ದು ಅವ್ರ ಅಪ್ಪ ಎಲ್ಲ ರೆಡಿ ಆಗ್ತಾ ಇರ್ತಾರೆ. ಏನ್ರಿ ಇಷ್ಟೊಂದು ಬೇಗ ರೆಡಿ ಆಗ್ತಿದ್ದೀರಾ, ಎಲ್ಲಿಗೆ ಹೋಗ್ತಾಯಿದ್ದೀರಾ ಅಂತ ವೈದೇಹಿ ಕೇಳ್ತಾ ಇರ್ತಾಳೆ. ಅಯ್ಯೋ, ನೆನ್ನೆನೇ ಹೇಳಿಲ್ವಾ ನಾನು ಆ ಮನೆಗೆ ಹೋಗ್ತೀನಿ ಅಂತ, ಅದಕ್ಕೆ ಎಲ್ಲ ರೆಡಿ ಆಗ್ತಾಯಿದ್ದೀನಿ ಅಂತ ಹೇಳ್ತಿರ್ತಾನೆ. ನೀವು ಯಾವ ಮನೆಗೂ ಹೋಗೋದಂಗಿಲ್ಲ, ಅವತ್ತೇ ಅವ್ರು ಅಷ್ಟು ಮಕ್ಕಳಿಗೆ ಹೇಳಿಲ್ವಾ ಇನ್ಮೇಲೆ ಈ ಮನೇಲಿ ನಿಂಗೆ ಸ್ಥಾನ ಇಲ್ಲ ಅಂತ, ನೀವು ಮತ್ತೆ ಆ ಮನೆಗೆ ಯಾವ ಮಕ್ಕ ಹೊತ್ಕೊಂಡು ಹೋಗ್ತೀರಾ ಅಂತ ಹೇಳ್ತಿರ್ತಾಳೆ. ಅಯ್ಯೋ, ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರು, ನಾನು ಆ ಮನೆಗೆ ಹೋದರೆ ನೆಮ್ಮದಿಯಾಗಿ ಒಳ್ಳೊಳ್ಳೆ ವೆರೈಟೀಸ್ ಆಫ್ ಫುಡ್ ತಿನ್ಕೊಂಡು ಖುಷಿಯಾಗಿರ್ಬೋದು, ನಾನಂತೂ ನಿಮ್ಮ ಜೊತೆ ಇದ್ದಿದ್ದು ಸಾಕಾಗೋಗಿದೆ ಅಂತ ಹೇಳ್ತಾ ಇರ್ತಾನೆ. ಮಗಳು ವೈದೇಹಿ ಹತ್ರ ಬಂದ್ಬಿಟ್ಟು, ಅಮ್ಮ ಏನಮ್ಮ, ಅಪ್ಪ ನೋಡಿದ್ರೆ ಈ ಥರ ಆಡ್ತಿದ್ದಾರೆ, ಅಪ್ಪ ನಮ್ಮನ್ನ ಹಂಗಾರೆ ನಮ್ಮ ಜೊತೆ ಇರೋದಿಲ್ವಾ, ನನಗೆ ಇಷ್ಟು ದಿನ ತಂದೆ ಪ್ರೀತಿ ಸಿಗಲಿಲ್ಲ, ಈಗಲೂ ನಮ್ಮ ಅಪ್ಪ ನನ್ನ ಬಿಟ್ಟು ಹೊಂಟೋಗ್ತಾರ, ನಾನು ಯಾವಾಗಲೂ ಒಂದ್ಸತಿ ಇವ್ರ ಜೊತೆ ಇರಬೇಕಾ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ, ಅದೆಲ್ಲ ಆಗೋದಕ್ಕೆ ನಾನು ಬಿಡೋದಿಲ್ಲ, ಸುಮ್ಮನಿರಮ್ಮ ಅಂತ ಹೇಳ್ತಾ ಇರ್ತಾರೆ. ಜ್ಯೋತಿಕಾ ನಡ್ಕೋತಾರೆ ರೀತಿನ ನೋಡಿಬಿಟ್ಟು ವಿಮಲಂಗೆ ತುಂಬ ಕೋಪ ಬಂದಿರುತ್ತೆ. ಜ್ಯೋತಿಕಾ, ಏನು ಅಂದ್ಕೊಂಡಿದ್ಯಾ, ನನ್ನ ಸೊಸೆ ಬಂದು ಈ ಮನೆ ಕೆಲಸದವಳಲ್ಲ, ಅವಳಿಗೆ ಯಾತಕ್ಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳ್ತಿರ್ತಾಳೆ. ಅವ್ರನ್ನೆಲ್ಲ ಸಮಾಧಾನ ಮಾಡ್ತಾಳೆ. ನೀವೇನು ತಲೆ ಕೆಡ್ಸ್ಕೊಂಬೇಡಿ, ನಾನೆಲ್ಲ ನಿಭಾಯಿಸ್ತೀನಿ, ನಾನೆಲ್ಲ ಕೆಲಸ ಮಾಡ್ತೀನಿ, ಮೊದಲು ನಾನು ಈ ಮನೆ ಕೆಲಸದವಳಾಗೆ ಬಂದೆ, ಇಲ್ಲಿ ನಾನು ಕೆಲಸ ಮಾಡೋದ್ರಿಂದ ನಾನು ಏನೂ ಸಣ್ಣವಳು ಹಾಕೋದಿಲ್ಲ, ಎಲ್ಲರೂ ಕೆಲಸ ಮಾಡೋದ್ರಿಂದ ನನಗೇನು ಬೇಜಾರಿಲ್ಲ, ನೀವು ತಲೆ ಕೆಡ್ಸ್ಕೊಂಬೇಡಿ, ಸುಮ್ಮನೆ ಇರಿ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗೋಣ ಫ್ರೆಂಡ್ಸ್. ಶಾರದಾ ಎಷ್ಟೇ ಮುಗ್ಧತೆಯಿಂದ ತಾಳ್ಮೆಯಿಂದ ಇದ್ರೂ ಈ ಜ್ಯೋತಿಕನ್ ದುರಾಂಕಾರ ಮಾತ್ರ ವಿಪರೀತವಾಗಿ ಹೋಗ್ತಾ ಇದೆ. ಅವಳು ದುರಾಂಕಾರಕ್ಕೆ ಒಂದು ಬ್ರೇಕ್ ಹಾಕಿ ಇವಾಗ ಜ್ಯೋತಿಕನ್ನ ಮಕ್ಕಳನ್ನ ಮನೆಯವ್ರಿಗೆಲ್ಲ ತೋರಿಸ್ಕೊಟ್ಟು ಶಾರದಾ ಅವ್ರ ಮನೆ ಮಗಳು ಅನ್ನೋದನ್ನ ಎಲ್ಲರಿಗೂ ಗೊತ್ತಾಗತ್ತಾ, ಅಥವಾ ಈ ಅನ್ಯಾಯ ಅಧರ್ಮನೇ ಜಾಸ್ತಿ ದಿನ ನೋಡಬೇಕಾಗತ್ತಾ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.